ನಮಸ್ಕಾರ ಕರ್ನಾಟಕ. ಇವತ್ತಿನ ಬಿಗ್ ಬಾಸ್ ಎಪಿಸೋಡಲ್ಲಿ ಏನನ್ನು ನೋಡ್ಬೋದು ಅಥವಾ ಇವತ್ತಿನ ದಿನಮಾನದಲ್ಲಿ ಏನಾಯಿತು ಬಿಗ್ ಬಾಸ್ನಲ್ಲಿ ಅನ್ನುವಂಥದ್ದು ಇಲ್ಲಿ ನಿನ್ನೆ ಹೇಳಿದಾಗಲೇ ಒಂದು ಟಾಸ್ಕನ್ನು ಆಡಿದ್ರು. ಇವತ್ತು 2 ಟಾಸ್ಕ್ ಮತ್ತು 3 ಟಾಸ್ಕ್ಗಳನ್ನು ಕೂಡ ನೋಡ್ಬೋದು. 2ನೇ ಟಾಸ್ಕಲ್ಲಿ ಕಾವ್ಯ ಮತ್ತು ಮಾಳು ಅವರು ಆಡ್ತಿರುವಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ ರಾಶಿಕಾ ಅವರು ಮಾಳುರವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಹಾಗೂ ಇವರನ್ನು ಸೇವ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಇವರು ಈ ಗೇಮಲ್ಲಿ ಗೆದ್ದಿರ್ತಾರೆ ಕಾವ್ಯ ಅವರು. ಸೊ ಹಾಗಾಗಿ 3ನೇ ಟಾಸ್ಕಲ್ಲಿ ಅಶ್ವಿನಿ ಅವರು ಗೆದ್ದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ, ಆದರೆ ಇನ್ನೂ ಖಚಿತವಾದಂಥ ಮಾಹಿತಿ ಸಿಕ್ಕಿಲ್ಲ. ಬಟ್ ಇವತ್ತು ಎಪಿಸೋಡಲ್ಲಂತೂ ಇಷ್ಟು ನೋಡ್ಬೋದು. ಒಂದಷ್ಟು ಗಿಲ್ಲಿಯ ಕಾಮಿಡಿತನವನ್ನು ಕೂಡ ನೋಡ್ಬೋದು. ಕಾವ್ಯ ಗೆದ್ದಿರೋದ್ರಿಂದ ಖುಷಿಪಟ್ಟಿರುವಂತಹ ಗಿಲ್ಲಿ, ಖುಷಿಯಲ್ಲಿ ತೇಲಾಡುತ್ತಿರುವ ಗಿಲ್ಲಿ. ಯಾಕೆಪ್ಪ ಅಂತಂದರೆ ನಾಮಿನೇಟ್ ಎನ್ನುವಂತಹ ವಿಷಯದಿಂದ ಪಾರಾಗಿದ್ದಾರೆ. ಯಾಕಪ್ಪ ಅಂದರೆ ಗೇಮಲ್ಲಿ ಗೆದ್ದವ್ರನ್ನ ಸೇವ್ ಆಗ್ತಾರೆ ಎನ್ನುವಂಥ ಒಂದು ರೂಲ್ಸ್ ಮಾಡಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅಲ್ಲಿ ಕಾವ್ಯ ಅವರು ಗೆದ್ದಿರುವಂಥ ಕಾರಣಕ್ಕೋಸ್ಕರ ನಾಮಿನೇಟಿಂದ ಹೊರಬಂದಿದೆ. ಇದರಿಂದ ಗಿಲ್ಲಿಯವರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹಾಗೂ ಕಾವ್ಯ ಅವರಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಅದು ತೀರಾ ಒಳ್ಳೆಯತನ ಅಥವಾ ಒಂದು ಇನ್ನೊಬ್ಬರನ್ನ ಚೇಷ್ಟೆ ಮಾಡುವಂಥದ್ದು ಅಥವಾ ತಿಳಿದುಕೊಳ್ಳುವಂತಹ ಬುದ್ಧಿವಂತಿಕೆ ಕಾವ್ಯ ಅವರಲ್ಲಿ ಇದೆ ಅನ್ನೋದು ನನ್ನ ಭಾವನೆ. ಸೊ ನಿಮಗನು ಏನು ಅನಿಸುತ್ತೋ ಗೊತ್ತಿಲ್ಲ. ಆದರೂ ಕೂಡ ಒಂದು ಕಾವ್ಯ ಅವ್ರ ಬಗ್ಗೆ ಏನು ಹೇಳ್ಬೇಕಪ್ಪ ಅಂತಂದರೆ ಅವರು ತಮ್ಮಲ್ಲಿ ಯಾರನ್ನ ತಮಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಕಾವ್ಯ ಅವ್ರಿಗೆ ಗೆದ್ದಿದ್ದು ಕೂಡ ನನಗೆ ಸಂತೋಷ ಆಯಿತು ಎನ್ನುವಂಥದ್ದು ನಿಮ್ಮ ಮುಂದೆ ಹೇಳಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ರಜತ್ ಮತ್ತು ಚೈತ್ರ ಅವರಿಗೆ ಇಲ್ಲೊಂದಷ್ಟು ಸ್ವಲ್ಪ ಕ್ರಾಶ್ ಆಗುತ್ತೆ. ಅಂದರೆ ಯಾಕಪ್ಪ ಅಂತಂದ್ರೆ ಇವರು ಬಿಗ್ ಬಾಸ್ ಅವ್ರ ಉದ್ದೇಶ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ ನಮ್ಗೆ. ಇವರು ಚೈತ್ರ ಮತ್ತು ರಜತ್ ಅವರು ಇವರಿಬ್ಬರು ಇದ್ರೆ ಜಗಳ ಮಾಡ್ತಾರಂತನ ಕಳಿಸಿರೆ, ಅಥವಾ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವ್ರ ಜಗಳ ಕಡಿಮೆ TRP ಆಯ್ತು ಅಂತ ಇವರಿಬ್ಬರನ್ನ ಕಳಿಸಿರೆ, ಅಥವಾ ಈ ಧ್ರುವಂತ್ ಮತ್ತು ರಕ್ಷಿತಾ ಅವರನ್ನು ಸೀಕ್ರೆಟ್ ರೂಮಲ್ಲಿಟ್ಟು ಅವರಿಬ್ಬರನ್ನೂ ಅಲ್ಲಿ ಜಗಳ ಆಡಕ್ಕೆ ಅದು ಮಸ್ತ್ ಆಗತ್ತೆ. ನಿಮ್ಗೆ ಏನಂತ ತಿಳಿವಲ್ತು ನನಗೆ. ಬಿಗ್ ಬಾಸ್ ಉದ್ದೇಶ ಏನನ್ನೋದು ಅರ್ಥ ಆಗ್ಬೋಲ್ತು. ಒಟ್ಟಾರೆಯಾಗಿ ನಿಮ್ಮ TRP ಸಲುವಾಗಿ ಏನೇನೋ ಮಾಡ್ಕೋತೀರಿ. ಎಂತೆಂಥ ಒಳ್ಳೆಯವರಿದ್ರಪ್ಪ ಎಂಟರ್ಟೈನ್ಮೆಂಟ್ ಕೊಡೋರು. ಸುಮ್ಮನೆ ಜಗಳ ಆಡೋರನ್ನಷ್ಟೇ ಕರ್ಕೊಂಬರ್ತೀರಿ ನೀವು. ಬಿಗ್ ಬಾಸ್ಗೆ ಅನಿಸ್ಬಿಟ್ಟೈತೆ ನನಗೆ. ಇಷ್ಟಂತ ಹೇಳಿಕ್ಕೆ ಬಯಸ್ತೀನಿ. ಈ ಬಿಗ್ ಬಾಸ್ದು ಆಟನೇ ಅರ್ಥ ಆಗಲ್ಲ. ಅಲ್ಲಿ ಸುಮ್ಮನೆ ಜಗಳ ಹಚ್ತೀರಿ, ಸುಮ್ಮನೆ ಕರ್ಕೊಂಬಂದು ಸೀಕ್ರೆಟ್ ರೂಮ್ ಒಳಗೆ ಇಡ್ತೀರಿ, ಸುಮ್ಮನೆ ಕರ್ಕೊಂಬಂದು ಇವ್ರ ಮನೆ ಒಳಗೆ ಬಿಡ್ತೀರಿ. ಅವು ಎರಡು ಚಲೋ ಇದು ಅವು ಜಗಳ ಆಡಕೈತವ. ಏನೇನು ಮಾಡ್ತೀರಪ್ಪ ನಿಮ್ಗೆ ತಿಳಿದದ್ದು ನೀವು ಮಾಡಿರಿ. ಒಟ್ಟು ಬಿಗ್ ಬಾಸ್ ಅಂತೂ ಇವತ್ತಿನ ದಿನ ಮಾಡಿದ್ರೆ ಒಂದಷ್ಟು ಗೇಮ್ಗಳ ಬಗ್ಗೆನೇ ಇರುತ್ತೆ. ಅದಾದ್ಬಿಟ್ರೆ ಎಂಟರ್ಟೈನ್ಮೆಂಟ್ ಏನೋ ಅಷ್ಟೊಂದು ಇಲ್ಲ ಅಂತ ನನ್ನ ಭಾವನೆ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.